ಹಲೋ. ಊಟ ಆಯ್ತಾ ಬಂಗಾರ? ಯಾರು ಮಾತಾಡ್ತಿರೋದು? ಡವ್ ಮಾಡ್ರೆ ಗೊತ್ತಾಗ್ಬಿಡ್ತೀನಿ. ಯಾರು? ನಿನ್ ಗಂಡ. ಇವತ್ತು ಹೇಳ್ರಿ. ಮಚ್ಚಿ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಿನ್ ಬಾಯಿಂದ ವರ್ಡ್ ಕೇಳಿಸ್ಕೊಳಕ್ಕೆ. ಹಾ, ಎಷ್ಟು ಖುಷಿ ಆಗತ್ತೆ? ಹೇಳಕ್ ಆಗಲ್ಲ ಮನೆ, ಅಷ್ಟು ಖುಷಿ ಆಗುತ್ತೆ. ಖುಷಿಗೆ ಏನಿಲ್ವಾ ಸ್ಪೆಷಲ್? ಹೀರೆಕಾಯಿ ಬೋಂಡ ಮಾಡಿದೀನಿ, ಬಾ ತಿನ್ಕೋ. ಹೀರೆಕಾಯಿ ಬೋಂಡನ ಅದು ಹೆಂಗ್ ಮಾಡೋದು? ಅದೇನಿಲ್ಲ, ಹಾಗಲಕಾಯಿ ಇರುತ್ತಲ್ಲ, ಹೀರೆಕಾಯಿಂದ ಹಾಗಲಕಾಯಿ ಒಳಗಡೆ ಹೀರೆಕಾಯಿ, ಹಾಗಲಕಾಯಿ, ಆಮೇಲೆ ಬೇವಿನಕಾಯಿ ಇಷ್ಟನ್ನು ಮಿಕ್ಸ್ ಮಾಡಿ ಮಾಡೋದು. ಬೇವಿನಕಾಯಿ? ಬೇವಿನ ಎಲೆ. ಏನು ಕಷಾಯ ಮಾಡ್ತಿದ್ದೆ ಹೆಂಗೆ? ಮಾಡ್ಕೊಟ್ರೆ ಸ್ವಲ್ಪ ಪ್ರೋಟೀನ್ ಜಾಸ್ತಿ ಆಗುತ್ತಂತೆ ನಿನಗೆ, ಅದಕ್ಕೆ. ಮೆಂಟಲ್ ಏನೇನೋ ಮಾತಾಡ್ತೀಯ. ಮತ್ತೆ ಇನ್ನೇನು ಹೇಳಿ? ಪ್ರೋಟೀನ್ ಅಂದೆ, ಅದು ಬಿಟ್ರೆ ಇನ್ನೇನು ಅಂದೆ ನಾನು? ಅಯ್ಯೋ 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 ಅಯ್ಯೋ. ಮ್ಯಾವ್ ಮ್ಯಾವ್. ಮತ್ತೇನು ಸಮಾಚಾರ? ಹೇಳ್ಬೇಕಲ್ಲ ನಮ್ ಗ್ರಾಚಾರ. ಯಾಕೆ, ಏನಾಯ್ತಾ? ಏನಿಲ್ಲ, ಬೇಜಾರಾಗ್ತಿದ್ಯಾಕೋ. ಯಾಕೆ ಬೇಜಾರು? ನೀನ್ ಇರ್ಲಿಲ್ಲ ಜೊತೆಲಿ ಅಂತ. ಇದ್ದಿದ್ರೆ ಹೆಂಗೋ ಬೇಜಾರು ಕಳಿಯೋದು ಮಾತಾಡ್ಕೊಂಡು. ಈಗ ಮಾತಾಡ್ತಿದ್ದೀನಲ್ಲ. ನಡಿ ಲೂಸೆ ನೀನು. ಈಗ ಯಾವಾಗೋ ಒಂದ್ಸತಿ ಫೋನ್ ಮಾಡೋದು, ಅವಾಗ ಹಿಂಗ್ ಬೇಜಾರಾಗ್ತಿದೆ ಅಂದಾಗ ನಾನು ಇದೀನಲ್ಲ ಅಂತ ಹೋಗ್ಬಿಡೋದು. ನಾಯಿ ಬಂದಾಗ ದೆವ್ವ ಬಂದಾಗ ಹೋಗು ಅನ್ನತ್ತಲ್ಲ, ಹಂಗೆ. ಮತ್ತೆ ಹೇಳು. ಏನು ಇಲ್ವಾ ಸಮಾಚಾರ? ತುಂಬಾ ಇದೆ. ಏನು ಸಮಾಚಾರ? ಅದೇ ಏನು? ಲವ್ ಯು. ಇದು ಸಮಾಚಾರನ? ಬೇಡ ನಂಗೆ. ಇನ್ನೇನು ಬೇಕು? ಯಾಕೆ, ನಿಂಗೆ ಗೊತ್ತಿಲ್ವಾ? ನಂಗೆ ಗೊತ್ತಿದ್ರೆ ನಾನೇ ಕೇಳ್ತಾ ಇದ್ದೆ. ನೀನು ಹೇಳಿದ್ರೆ ನಾನು ಅದನ್ನು ನೆರವೇರ್ಸೋದಷ್ಟೇ ನನ್ನ ಡ್ಯೂಟಿ. ಹೋಗಿ PhD ಮಾಡ್ಕೊಂಬ, ಅಷ್ಟಾಗುತ್ತೆ. ಯಾವುದ್ರ ಬಗ್ಗೆ? ಹೆಣ್ಮಕ್ಳು ಮನ್ಸಿನ ಬಗ್ಗೆ. ಈ ಜನ್ಮದಲ್ಲಿ ನನ್ನ PhD ಥೀಸಿಸ್ ಮುಗಿಯಲ್ಲ, ನನಗೆ PhD ಬರಲ್ಲ. ಯಾಕೆ? ಹಂಗೆ ಹೆಣ್ಣು ದೊಡ್ಡವ್ರು ಹೇಳಿಲ್ವ, ಹೆಣ್ಣಿನ ದೇನನ್ನು ಕಂಡುಹಿಡಿಯಕ್ಕೆ ಹೋಗ್ಬಾರ್ದು ಅಂತ. ಹೆಣ್ಣಿನ ಮನ್ಸಿನ ಮಾತು ನೀರಿನ ಹೆಜ್ಜೆ ಯಾವತ್ತು ಕಂಡುಹಿಡಿಯಕ್ಕಾಗಲ್ಲ ಅಂತೇನೋ ಐತೆ ಗಾದೆ. ಹೆಣ್ಣು ಮಾಯೆ. ಯಾಕೆ ಕತ್ತೆ? ದೊಡ್ಡವರು ಸುಮ್ಮನೆ ಹೇಳಿಲ್ಲಮ್ಮ. ಮತ್ತೆ ಹೇಳ್ಬೇಕೆಲ್ಲ ನೀನೆ. ಮಾಡ್ದ ಅಂದೆ. ಯಾಕೆ ಮಾಡ್ತಿದ್ದ? ಊಟ ಮಾಡ್ದ ಅಂದೆ. ಅದೇ ಚಿನ್ನ, ನಾವ್ ಹೇಳ್ಕೊಟ್ಟಿರೋ ಪಾಠ ನಮ್ಗೆ ತಿರ್ಗಿಸ್ಬೇಡಮ್ಮ. ನನ್ಗೆ ಯಾಕೋ ಬೇಜಾರಾಗೈತೆ ಅಂತ ನಾನ್ ಸುಮ್ನೆ ಇದ್ರೆ ನೀನ್ ಸ್ಟಾರ್ಟ್ ಮಾಡಿದೆ ಅಲ್ವಾ? ಮಾಡ್ಬೇಕಾ? ಇವತ್ತು ಇಷ್ಟೊಂದು ಜೋಶಲ್ಲಿದ್ಯಾ? ಹೆಂಗೆ? ಹಂಗೆ ಖುಷಿಯಾಗಿದೆ ಯಾಕೋ ನಿನ್ನಿಂದಲೇ. ಅಯ್ಯಪ್ಪ, ಆಮೇಲೆ ಅಷ್ಟೇ ನಂಗೆ ಬರೋದು. ಅರ್ಧಂಬರ್ಧ ಸಾಂಗು, ಅರ್ಧಂಬರ್ಧ ಬಟ್ಟೆ, ಅರ್ಧಂಬರ್ಧ ಕೆಲಸ. ಏನು ಅರ್ಧಂಬರ್ಧ ಕೆಲಸ? ಐ ಮೀನ್ ಅಂದ್ರೆ ಏನೋ ಬಿಡು, ಚಿಕ್ಕ ಹುಡುಗ, ನಂಗೆ ಅರ್ಥ ಆಗಲ್ಲ.
ಅದಕ್ಕೆ ಹೋಗಿ ಹಾಂ ಹೊಡ್ಕೊ ಬಾಯ್ನ. ಹ್ಞೂ ಒಬ್ಬಳೇ ಇರಂಗಿದೆಯಾ ರೂಮಲ್ಲಿ? ಒಬ್ಬಳೇ ಇದೀನಿ. ಜೊತೆಲಿ ಫ್ಯಾನ್ ಐತೆ, ದಿಂಬು ಆಚೆ, ಗೊಂಬೆಗಳು ಇದಾವೆ. ಯಾಕೆ ನಾನಿಲ್ವ ಅಲ್ಲಿ? ಪಕ್ಕದಲ್ಲಂತೂ ಜಾಗ ಇಲ್ಲ. ಸಾರಿ, ಸಿಂಗಲ್ ಕಾಟ್ ಮಂಚ ಆಗಲ್ಲ. ಅಲ್ಲ ಕಣೆ, ನಂದು ಅಂತ ಒಂದು ಗೊಂಬೆ ಇದೆಯಲ್ಲ, ಅದಿಲ್ಲ ಅಂದೆ. ಅದಿವೆ. ಬೇಬಿ, ನಾನು ಜಾಸ್ತಿ ನೆನಪಾದ್ರೆ ಗೊಂಬೆಗೆ ಯಾಕೆ ಎಷ್ಟೊಂದು ಟಾರ್ಚರ್ ಕೊಡ್ತೀಯ? ಅದ್ರ ಮೈ ಮೇಲೆ ಮಾಡ್ಕೊಂತೀನಿ ನಾನು. ಅದಕ್ಕೆ ಹ್ಞೂ ನಂದು ಪ್ರೀತಿ ತಗೊಳಕ್ಕಾಗ್ದಲೆ ಈ ಕಡೆ ಸಾಯಕ್ಕೂ ಆಗ್ದಲೆ ಅದು ಫುಲ್ ಬೇಜಾರಾಗ್ಬಿಟ್ಟೈತೆ. ಫುಲ್ ಫೀಲಿಂಗ್ ಅದಕ್ಕೆ. ಅದು ನಾನು ಬ್ರೇಕಪ್ ಮಾಡ್ಕೊಂಡ್ಬಿಟ್ಟಿದೀವಿ. ಏನಾದ್ರು ಬರ್ತೀನೋ ಅನ್ಕೊಂಡೆ. ಬರಲ್ಲ ಅಂದ್ರೆ ನನಗೂ ಆ ಗೊಂಬೆಗೆ ಪ್ಯಾಚಪ್ ಮಾಡ್ಸಕ್ಕೆ. ನನಗೂ ಆ ಗೊಂಬೆಗೆ ಪ್ಯಾಚಪ್ ಮಾಡ್ಸಕ್ ಬರ್ತೀಯಾ? ಇಲ್ಲ, ನನಗೂ ನಿನಗೂ ಪ್ಯಾಚಪ್ ಮಾಡೋಕ್ಕೆ. ಏನು ಪ್ಯಾಚಪ್? ಅದೇ ಪ್ಯಾಚಪ್. ಈಗ ದೂರ ದೂರ ಇದೀವಲ್ಲ, ಆಮೇಲೆ ಸೆಟ್ ಮಾಡೋದು. ನೋಡಿ ತುಂಬಾ ದಿವಸ ಆಯ್ತು. ಏನ್ನ? ನಿಂದನ್ನ ಏನಂದ? ನಿಂದೊಂದು ಮುಖ. ಎಲ್ಲಿ ಕಲ್ತೆ ಈ ಡಬಲ್ ಮೀನಿಂಗ್ ಮಾತ್ಕೊಂಡಲ್ಲ? ನಾವು ಅದನ್ನೆಲ್ಲ ಡಬಲ್ ಡಿಗ್ರಿ ಹೋಲ್ಡರ್ಸ್. ಸುಮ್ಮನಿರು. ಎಲ್ಲಾರು ಟ್ರಿಪ್ ಹೋಗ್ತಿದಾರೆ, ನಾವೇ ಎಲ್ಗೂ ಹೋಗಲ್ಲ. ಮನೆ ಆಯ್ತು, ಕಾಲೇಜ್ ಆಯ್ತು, ಎಕ್ಸಾಮ್ ಆಯ್ತು, ತಿಂದ ಉಂಡ ಬಿದ್ಕೊಂಡ ಸಾಕು ಅಷ್ಟೇ. ಎಲ್ಲಾದ್ರೂ ಹೋಗೋಣ, ಅಟ್ಲೀಸ್ಟ್ ಒಂದ್ ದಿವಸಕ್ಕಾದ್ರೂ ಹೋಗೋಣ. ಎಲ್ಗೋಗೋಣ? ನೀನೇ ಡಿಸೈಡ್ ಮಾಡು. ಈಗ ಯಾವ್ದೋ ಒಂದು ಹಾಡು ಬೇರೆ ಬಂದೈತಲ್ಲ, ಹಂಗೆ. ಯಾವುದು? ಕಾವು ಕಾವು ಕರಿತೈತೆ ಗೋವಾ. ಈಗ ಗೋವಾಗ್ ಹೋಗೋಣ? ಗೋವಾಗ? ಊಟಿಗೆ ಹೋಗೋಣ? ಊಟಿಗೆ ಹೋಗೋಣ? ಆಮೇಲೆ ಬೇಡ ಬೇಡ, ಕೊಡೈಕೆನಾಲ್ಗೆ ಹೋಗೋಣ? ನನ್ನ ತಾಟು ಅದೇ ಬಂದಿತ್ತು ಮನ್ಸಲ್ಲಿ, ನೆಕ್ಸ್ಟ್ ಅದೇ ಹೇಳ್ತೀಯ ಅಂತ. ಸೀರಿಯಸ್ಲಿ ಅದು ಬಿಟ್ರೆ ಲಾಸ್ಟ್ ಫೈನಲ್ ಎಲ್ಲಾದ್ರೂ ಇದೆಲ್ಲ ಡಿಫಿಕಲ್ಟ್ ಆಗುತ್ತೆ. ಒಂದೇ ಒಂದು ರೆಸಾರ್ಟ್ ಹೋಗೋಣ, ಇಬ್ರು ಒಂದೇ ರೂಮಲ್ಲಿ.